ಗೈಸ್, ನಾವಿವತ್ತು ಮತ್ತೆ ಇನ್ನೊಂದು ಟ್ರಿಪ್ಪು, ಇಂಟರ್ನ್ಯಾಷನಲ್ ಟ್ರಿಪ್ ಮುಗಿಸ್ಕೊಂಬಂದಮೇಲೆ ಇನ್ನೊಂದು ಟ್ರಿಪ್ ಹೋಗ್ತಾ ಇದ್ದೀನಿ. ಎಲ್ಲಿಗೆ ಹೋಗ್ತಿದ್ದೀನಿ ಅಂತ ಅತಿ ಶೀಘ್ರದಲ್ಲಿ ಹೇಳ್ತೀನಿ. ಈ ಸಲ ನಾನು ಬುಕ್ ಮಾಡಿರೋದು ಇಂಡಿಗೋ ಫ್ಲೈಟು, ಯಾಕಂದರೆ ಲಗೇಜ್ ಎಲ್ಲ ಹಾಕೋದಕ್ಕೆ ಈಸಿ ಇರುತ್ತೆ. ಇಂಡಿಗೋ ಫ್ಲೈಟಲ್ಲಿ 15 kg ಬ್ಯಾಗ್ ಲಿಫ್ಟ್ ಡ್ರಾಪ್ ಮಾಡ್ಬೋದು, 7 kg ಕ್ಯಾಬಿನ್ಗೂ ತೊಗೊಂಡೋಗ್ಬೋದು. ಬೇರೆದ್ರಲ್ಲೆಲ್ಲ ಆಗೋಲ್ಲ ಅಂತ ಹೇಳ್ಬಿಟ್ಟು ಇಂಡಿಗೋ ಫ್ಲೈಟ್ ಬುಕ್ ಮಾಡಿರೋದು. ಈ ಸಲ ಎಲ್ಲಿಗೆ ಹೋಗ್ತಾ ಇದ್ದೀನಿ ಅಂತ ನಿಮಗೆ ಅಲ್ಲಿಗೆ ಹೋದ್ಮೇಲೆ ತೋರಿಸ್ತೀನಿ. ಅಲ್ಲಿವರೆಗೂ ನಿಮಗೆ ಟರ್ಮಿನಲ್ 2 ತೋರಿಸಿದ್ದೀನಿ, ಈಗ ಟರ್ಮಿನಲ್ 1ನ ತೋರಿಸ್ತೀನಿ. ಸ್ವಲ್ಪ ಬ್ಯಾಗೆಲ್ಲ ಹಾಕ್ಬಿಟ್ಟು ಮತ್ತೆ ಸಿಗ್ತೀನಿ ನಿಮಗೆ. ಸಿಕ್ಕಿದ ಮೇಲೆ ತೋರಿಸ್ತೀನಿ ಹೆಂಗಿದೆ ಟರ್ಮಿನಲ್ 1 ಅಂತ. ಈಗ ಸದ್ಯಕ್ಕೆ ಹಂಗೆ ವ್ಯೂ ನೋಡಿ ಹೇಗಿದೆ. ಹೆಂಗಿದೆ ಥರ ಬ್ಯಾಗ್ ಲಿಫ್ಟ್ ಮಾಡಬೇಕು. ನಂದು ಅಕ್ಕೊಂದು ಸೇರಿ 20 kg, 2 ಬ್ಯಾಗಿಂದ 20 kg ಇದೆ. ನೋಡಿ ಹೆಂಗೆ ಹೋಗುತ್ತೆ. ಥ್ಯಾಂಕ್ ಯು. ನೋಡಿ ಹಿಂಗೆ ಹೋಗುತ್ತೆ ಬ್ಯಾಗ್. ಹೋಗುತ್ತೆ. ಸಿ ಬೋರ್ಡಿಂಗ್ ಪಾಸ್ ಸಿಕ್ತು. ಫೇಸ್ ಐಡಿಲಿ ನೋಡಿ ಗೈಸ್, ಹಿಂಗಿದೆ ಏರ್ಪೋರ್ಟ್. ಇದು ಟರ್ಮಿನಲ್ 1. ಹಾಂ ಅಲ್ಲಿ ಹಾಂ ಆಗೋಯ್ತು. ನೋಡಿ ಹಿಂಗಿದೆ. ನೋಡಿ ಅಲ್ಲಿ ಕಾಣಿಸ್ತಾ ಇದೆಯಲ್ಲ, ಎಂಟ್ರಿ ಆಗೋದು. ಚೆಕ್ ಇನ್ ಮಾಡಿಕೊಂಡು ಯಾತ್ರ ಡಿ ಜಿ ಹತ್ರ ಇತ್ತು ಅಂದರೆ ಡಿ ಜಿ ಹತ್ರದಲ್ಲಿ ಬೋರ್ಡಿಂಗ್ ಪಾಸ್ನ ಅಪ್ಲೈ ಮಾಡಿದ್ರೆ ಬಿಡ್ತಾರೆ. ಅಲ್ಲಿಂದ ಸೀದಾ ಬಂದರೆ ನೋಡಿ ಒಳಗಡೆ ಹೆಂಗಿದೆ ಫುಲ್ ವ್ಯೂ. ಫುಲ್ ಹಿಂಗಿದೆ. ಸೊ ಈಗ ಮೇಲ್ಕೋಗಿ ಇನ್ನೊಂದು ಚೆಕ್ಕಿಂಗ್ ಇದೆ, ಅದು ಮುಗಿಸ್ಬಿಟ್ಟು ಮತ್ತೆ ನಿಮಗೆ ಫ್ರೀಯಾಗಿ ಸಿಗ್ತೀನಿ. ಇದು ಲಗೇಜ್ ಚೆಕ್ಕಿಂಗ್ದು. ಎಲೆಕ್ಟ್ರಾನಿಕ್ ಐಟಮ್ಸ್ ಎಲ್ಲ ಇಲ್ಲಿಟ್ಟು ಸ್ಕ್ಯಾನ್ ಮಾಡಿಸಿ ಈ ಕಡೆ ಬರೋದು. ಟರ್ಮಿನಲ್ 1. ಟರ್ಮಿನಲ್ 2ನೇ ಬೇರೆ ಥರ, ಟರ್ಮಿನಲ್ 1ನೇ ಬೇರೆ ಥರ. ಅಲ್ಲಿಂದ ಹಿಂಗೆ ಬಂದರೆ ವ್ಯೂ ಹಿಂಗೆ ಕಾಣುತ್ತೆ. ಇದು ಟರ್ಮಿನಲ್ಲು 1ನಲ್ಲಿ ಹೆಂಗಿದೆ ನೋಡ್ಕೊಂತ ಹೋಗೋಣ ಬನ್ನಿ. ಗೊತ್ತಿದ್ದಂಗೆ ಮೇಕಪ್ ಐತೆ, ವಾಚ್ಗಳಿದ್ದಾವೆ, ಎಲ್ಲ ಕಾಸ್ಟ್ಲಿ. ಬ್ಯಾಗ್ಗಳೆಲ್ಲ 20-30 ಸಾವಿರ ರೂಪಾಯಿ ಹಾಕಿರ್ತಾರೆ. ಇದೇನಿದು ಇದು ಲಾಂಚಿಗೆ, ಇದು ಲಾಂಚ್ ಆಕ್ಸೆಸ್. ನಮ್ದು ಈ ಕಡೆ ಎಲ್ಲ ಇರೋದು, ನಮ್ದು ಆ ಸೈಡು. ನಾವು ಈ ಕಡೆ ಒಯ್ತಾ ಸುಮ್ಮನೆ ವಿಡಿಯೋ ನನಗೂ ತೋರಿಸ್ದಂಗೆ ಆಗುತ್ತೆ ಅಂತ ಒಯ್ತಾ ಇರೋದು. ನೋಡಿ ಇಲ್ಲಿ ಹಿಂಗೆಲ್ಲ ಇದೆ, ಎಲ್ಲೆಲ್ಲೂ ಐಟಮ್ಸ್ ಲಗೇಜ್. ನಾವು ಕಾಫಿ ಕುಡಿಯೋದೇ ಬಿಟ್ಬಿಡೋದು 1-2 ದಿವಸ. ನಾನು ಮದುವೆ ಇಲ್ಲಿ ಫೋಟೋ ತಗೊಂಡಿದ್ದೀವಿ. ಈಗ ನಾವು 3 ಜನ ತಗೊಂಡು ಬನ್ನಿ. ನೋಡಿ ಇದು ಬಟ್ಟೆ ಅಂಗಡಿ. ಆನಂದ್ ಭವನ್ ಸ್ವೀಟ್ಸ್. ಈ ಕಾಫಿ ಬಂದು 240 ರೂಪಾಯಿ ಗೈಸ್. ಏರ್ಪೋರ್ಟ್ ಟರ್ಮಿನಲ್ 1ನಲ್ಲಿ ನಾನು ಕಾಫಿನೇ ಕುಡಿಯೋದು ಬೇಡ ಅಂದ್ಕೊಂಡೆ. ಸಿಕ್ಕಾಪಟ್ಟೆ ತಲೆನೋವ್ತಾ ಇತ್ತು. ಅದಕ್ಕೆ ಕಾಫಿ ಕುಡಿಯೋಣ ಅಂತ ಹೇಳಿ ಹೋಗಿ ಕೇಳಿದ್ರೆ 250 ರೂಪೀಸ್. ಲಾಸ್ಟ್ ಸಲ ಹೋದಾಗ 2 ಬಜ್ಜಿಗೆ 300 ರೂಪಾಯಿ ಹೇಳಿದ್ನಲ್ಲ, ಅದು ಇದೇ ಹೋಟೆಲ್ಲೇ. ಸೊ ಕಾಫಿ ಕುಡಿದು ಮತ್ತೆ ನಿಮಗೆ ಸಿಗ್ತೀನಿ ನಾನು ಎಲ್ಲಿಗೆ ಹೋಗ್ತಾಯಿದ್ದೀನಿ ಅಂತ. ಅಲ್ಲಿವರೆಗೂ ಯೋಚನೆ ಮಾಡ್ತಾಯಿರಿ. ಕಾಫಿ ಬೆಲೆ 250 ಮರಿಬೇಡಿ. ಹಿಂಗಿದೆ ಫ್ಲೈಟ್. ಏರ್ಪೋರ್ಟ್ ಹಿಂಗೈತೆ ನೋಡಿರಿ. ಹಾಂ KFC
ಈಗ ನಾನು ಹೇಳಿಲ್ಲದ್ರೆ ತಿಂದೇ ತಿಂತಿದ್ರಿ. ಚಾನ್ಸೇ ಇಲ್ಲ, ತಿಂತಾಯಿದ್ರಿ ನೀವು. ನೋಡಿ ಗೈಸ್, 2 ಬಜ್ಜಿಗೆ ಎಷ್ಟು ಹಾಕೋರೆ? 2 ಬಜ್ಜಿಗೆ 200 ರೂಪಾಯಿ, ಅಂದರೆ 1 ಬಜ್ಜಿ 100 ರೂಪಾಯಿ. ಅದು ನೋಡಿ, ಬನಾನಾ 4 ಪೀಸಿಗೆ 250 ರೂಪಾಯಿ. 4 ಪೀಸ್. ಬುದ್ಧಿ ಇರೋನು ಯಾವನ ತಗೊಂತಾರ. KFC ನೋಡಿ ಏರ್ಪೋರ್ಟಲ್ಲಿ ಚಂದ ಇದೆ. ನಿಮ್ಗಲ್ಲೊಂದು ಫ್ಲೈಟ್ ಬರ್ತಾ ಇದೆ. ನನಗೆ ಕಾಣಿಸ್ತಾ ಇದೆ, ಕ್ಯಾಮ್ರಾದಾಗ ಕಾಣಿಸುತ್ತೆ ಇಲ್ಲ ಗೊತ್ತಿಲ್ಲ. ಕೋಬಾಗಂತ ಹಿಂಗಿದೆ ನೋಡಿ, ಇದು ಹಿಂಗಿದೆ ನೋಡಿ. ತುಂಬ ಚೇಂಜ್ ಇದೆ 1ಗಿಂತ 2. ಆದರೂ 1ಅಲ್ಲೇನು ಅಷ್ಟು ಕನ್ಫ್ಯೂಸ್ ಆಗಲ್ಲ, ಬಟ್ 2ಅಲ್ಲಿ ತುಂಬ ಕನ್ಫ್ಯೂಷನ್. ನೋಡಿ ಟರ್ಮಿನಲ್ 1 ಹೆಂಗಿದೆ. ನೋಡಿ ಐಸ್, ಒಂದು ಪನ್ನೀರ್ ರೋಲು, ಇನ್ನೊಂದು ಫ್ರೂಟ್ ಕೇಕು, ಇನ್ನೊಂದು ಜ್ಯೂಸ್, ಇಷ್ಟು ಕೊಟ್ಟಿದ್ದಾರೆ ನೋಡಿ. ಫ್ಲೈಟಲ್ಲಿ ಕೊಟ್ಟು ಊಟ ತಿಂದ್ಕೊಂಡು ಒಂದು 10 ನಿಮಿಷಕ್ಕೆ ನಾವು ಲ್ಯಾಂಡ್ ಆದ್ವಿ. ಸೊ ನಾವು ಇಳಿದ ತಕ್ಷಣ ನಮಗೆ ಬಸ್ಸು ರೆಡಿ ಇತ್ತು ಹೋಗೋದಕ್ಕೆ, ಎಕ್ಸಿಟ್ ಆಗೋದಕ್ಕೆ. ಸೊ ಬಸ್ ಹತ್ತೋಣ ಅಂತ ಹೇಳ್ಬಿಟ್ಟು ಬಂದ್ವಿ. ಅಂತೂ ಇಂತೂ ನಾವು ಬಂದು ಇಳಿದಿದ್ದು ವೈಜಾಗಿಗೆ. ಹೌದು, ನಾನು ವೈಜಾಗ್ ಟ್ರಾವೆಲ್ ಮಾಡ್ತಾ ಇರೋದು, ಬೆಂಗಳೂರು ಟು ವೈಜಾಗು. ನಾವೀಗ ಇಳಿದಿರೋದು ವೈಜಾಗಲ್ಲೇ. ನಾನು ಇಂಡಿಗೋ ಫ್ಲೈಟ್ ತೊಗೊಂಡಿದ್ದೆ, ಯಾಕಂದರೆ ಲಗೇಜ್ ಜಾಸ್ತಿ ಇರುತ್ತೆ ಬರಬೇಕಾದ್ರೆ ಹೋಗಬೇಕಾದ್ರೆ ಅಂತ ಹೇಳಿ. ಬಸ್ ನೋಡಿ ಹೆಂಗಿದೆ, ಬಸ್ಸಿಂದ ವಿಡಿಯೋಸ್ ಮಾಡಿರೋದು. ಇದೆಲ್ಲ ನೋಡೋದಕ್ಕೆ ಹೆಂಗೆ ಕಾಣಿಸುತ್ತೆ ವೈಜಾಗ್ ಏರ್ಪೋರ್ಟ್ ಅಂತ. ಯಾಕಂದರೆ ಆ ಕಡೆಯಿಂದ ಬರ್ಬೇಕಾದ್ರೆ ಸಿಗುತ್ತೋ ಎಲ್ಲೋ ವಿಡಿಯೋ ಮಾಡೋದಕ್ಕೆ ಅಂತೇಳಿ ಈಗಲೇ ಮಾಡಿದೆ. ಸೊ ಮುಗಿಸ್ಕೊಂಡು ಸೀದಾ ಲಗೇಜ್ ಹತ್ರ ಹೋದ್ವಿ. ಬನ್ನಿ ಲಗೇಜ್ ನೋಡಿ, ಹಿಂಗೆ ಅಲ್ಲಿ ಮೇಲಿಂದ ಬರ್ತಾಯಿದೆ ನೋಡಿ. ಅಲ್ಲಿಂದ ಬಂದಾಗ ಇಲ್ಲಿ ನಮ್ಮ ಬ್ಯಾಗು, ನಂದು 1 ಬ್ಯಾಗ್ ಬಂದಿದೆ ಗೈಸ್, ಇನ್ನೊಂದು ಬ್ಯಾಗ್ ಬಂದಿಲ್ಲ. ವೆಯ್ಟ್ ಮಾಡ್ತಾ ಇದ್ದೀವಿ. ಅಷ್ಟರಲ್ಲಿ ನೋಡಿದ್ದೀವಿ ನೋಡಿ ಗೈಸ್, ಹಿಂಗಿದೆ ವೈಜಾಗ್ ಏರ್ಪೋರ್ಟ್. ಹಿಂಗಿದೆ ನೋಡಿ ಫ್ಲೈಟ್ ಏರ್ಪೋರ್ಟು. ಇದು ಬಂದು ವೈಜಾಗ್ ಏರ್ಪೋರ್ಟು. ನಾವು ಎಕ್ಸಿಟಲ್ಲಿ ಇರೋದ್ರಿಂದ ಪೂರ್ತಿ ತೋರ್ಸೋಕ್ಕಾಗಲ್ಲ. ಐ ಥಿಂಕ್ ನಾನೇನಾದರೂ ಇಲ್ಲೇ ಮತ್ತೆ ಫ್ಲೈಟ್ ಹತ್ತಿದ್ರೆ ಖಂಡಿತವಾಗ್ಲೂ ಫುಲ್ ತೋರಿಸ್ತೀನಿ, ಆಯಿತಾ? ಒಂದಷ್ಟು ಐಟಮ್ಸ್ ಎಲ್ಲ ಇಂತೂ ಲಗೇಜ್ ತೊಗೊಂಡು ನಾವು ಸೀದಾ ಹೊರಟ್ವಿ. ಓಲಾ ಆಲ್ರೆಡಿ ಬುಕ್ ಆಗಿತ್ತು. ಡ್ರೈವರು ಬಂದು ಕಾಲ್ ಮಾಡಿದ್ರು, ವೆಯ್ಟ್ ಮಾಡ್ತಾಯಿದ್ರು ಆಚೆಗಡೆ. ಸೊ ನೆಕ್ಸ್ಟ್ ಬ್ಲಾಗ ಮತ್ತೆ ಸಿಗ್ತೀನಿ ಅಂತ ಹೇಳ್ತಾ, ಟೇಕ್ ಕೇರ್, ಬೈ ಬಾಯ್, ಲವ್ ಯು ಆಲ್.